ಬಿಎಂಟಿಸಿಯಿಂದ ಗುಡ್ ನ್ಯೂಸ್ ನೀಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಹೌದು, ಬಿಎಂಟಿಸಿಯ ದಿವ್ಯ ದರ್ಶನ ಯಶಸ್ಸಿನ ಬೆನ್ನಲ್ಲೇ ಈಗ ಕೆಎಸ್ಆರ್ಟಿಸಿಯಲ್ಲಿ ಟೆಂಪಲ್ ಟೂರ್ ಕೂಡ ಆರಂಭವಾಗಿದೆ. ಇದೇನು ಅಂತೀರಾ? ನಮ್ಮ ಪ್ರತಿನಿಧಿ ಭವ್ಯ ಚುಚ್ಚಾಟನ್ನ ನಡೆಸಿದ್ದಾರೆ, ನೋಡಿ. ಬಿಎಂಟಿಸಿಯ ದಿವ್ಯ ದರ್ಶನ ಬಳಿಕ ಕೆಎಸ್ಆರ್ಟಿಸಿಯಲ್ಲಿ ಟೆಂಪಲ್ ಟೂರ್ ಈಗಾಗಲೇ ಪ್ರಾರಂಭ ಮಾಡೋದಕ್ಕೆ ಸಾರಿಗೆ ಇಲಾಖೆ ನಿರ್ಧಾರ ಮಾಡಿರುವಂಥದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ಸಾರಿಗೆ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈಗಾಗಲೇ ಬಿಎಂಟಿಸಿ ಬಗ್ಗೆ ಬಹಳಷ್ಟು ಜನ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ದಿವ್ಯ ದರ್ಶನ ಮಾಡೋದಕ್ಕೆ ಬಹಳಷ್ಟು ಜನ ಇದರ ಅನುಭವವನ್ನು ಕೂಡ ಮಾಡಿದ್ದಾರೆ, ಸೊ ದರ್ಶನ ಕೂಡ ಪಡೆದಿದ್ದಾರೆ. ಪ್ರಮುಖವಾಗಿ ಈಗ ಕೆಎಸ್ಆರ್ಟಿಸಿಯಲ್ಲಿ ಇದು ಬಹಳಷ್ಟು ಅಂದರೆ ಜಿಲ್ಲೆಗಳಿಗೆ ಕೂಡ ಇದು ಬಹಳಷ್ಟು ಅಂದರೆ ಒಳ್ಳೆಯ ರೀತಿಯಾಗಿ ಆಗುತ್ತೆ ಅನ್ನೋದು ಜನರ ಅಭಿಪ್ರಾಯ. ಸರ್, ಏನು ಹೇಳ್ತೀರಾ? ಇದು ಎಲ್ಲಿಂದ ಯಾವಾಗ ಪ್ರಾರಂಭ ಆಗುತ್ತೆ ಸರ್? ಜನರಲ್ ಆಗಿ ಈ ಹಬ್ಬದ ದಿನಗಳಲ್ಲಿ ವಿಶೇಷ ಬಸ್ಸುಗಳನ್ನು ಹಾಕ್ತಾ ಇದ್ವಿ, ಮತ್ತು ಜಾತ್ರೆಗಳಿಗೂ ಕೂಡ ಹಾಕ್ತೀವಿ. ಮತ್ತು BMTC ವತಿಯಿಂದ ಬೆಂಗಳೂರಲ್ಲಿರ್ತಕ್ಕಂಥವ್ರಿಗೆ ಮತ್ತು ಬೆಂಗಳೂರಿಗೆ ಹೊಸದಾಗಿ ಜನ ಬರ್ತಾರಲ್ಲ ಟೂರಿಸ್ಟಾಗಿ ಅಥವಾ ನೆಂಟರು ನೋಡೋದಕ್ಕೆ, ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಬರೋದಕ್ಕೆ ವಿಶೇಷ ಬಸ್ಸುಗಳನ್ನು ಹಾಕಿದ್ವಿ. ಅದು ಮೊದಲು ಶನಿವಾರ ಭಾನುವಾರ ರಜಾ ದಿನ ಮಾತ್ರ ಅಂತ ಪ್ರಾರಂಭ ಮಾಡಿದ್ದು. ಆಮೇಲೆ ಅದಕ್ಕೆ ಹೆಚ್ಚು ಜನ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ಈಗ ಎಲ್ಲ ದಿನಗಳಲ್ಲೂ ಕೂಡ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲು ಬೆಂಗಳೂರು ಉತ್ತರ ಮಾತ್ರ ಇತ್ತು, ಮೊನ್ನೆ ಈ ಕಡೆ ನಂದಿ ಕಡೆ 2 ಪ್ಯಾಕೇಜು ಮಾಡಿದ್ದಾರೆ. ಅದೇ ರೀತಿ KSRTC ಅವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ, ಆಮೇಲೆ ಬೇರೆ ಜಿಲ್ಲೆಯಲ್ಲೂ ಮಾಡ್ತಾರೆ. ಈಗ ಪ್ರಾರಂಭದಲ್ಲಿ 28ನೇ ತಾರೀಕು ಚಿಕ್ಕತಿರುಪತಿ ಮಾಲೂರಲ್ಲಿರ್ತಕ್ಕಂಥದ್ದು, ಮತ್ತು ಕೋಟಿಲಿಂಗೇಶ್ವರ ದೇವಸ್ಥಾನ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ, ಮತ್ತು ರಾಮಲಿಂಗೇಶ್ವರ ದೇವಸ್ಥಾನ, ಮತ್ತು ಕುರುಡುಮಲೆ ಗೊತ್ತಲ್ಲ, ಮುಳುಬಾಗಿಲು. ನಾವು ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆ ಪ್ರಾರಂಭ ಮಾಡೋಕ್ಕೆ ಮುಂಚೆ ಅಲ್ಲಿ ಪೂಜೆ ಮಾಡಿಸ್ತೀವಿ, ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ. ಮತ್ತು ಕೋಲಾರಮ್ಮ, ಕೋಲಾರ ನಗರದಲ್ಲಿರ್ತಕ್ಕಂಥ ಕೋಲಾರಮ್ಮ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಇದು ಭಾಳ ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ದೇವಸ್ಥಾನಗಳು. ಈಗ 28ರಿಂದ ಪ್ರಾರಂಭ ಆಗುತ್ತೆ. ಬೆಂಗಳೂರಲ್ಲಿರ್ತಕ್ಕಂಥವರು ಮತ್ತು ಬೆಂಗಳೂರಿಗೆ ಬಂದು ಆಸೆ ಪಡುವಂಥವ್ರಿಗೆ ಈ ಒಂದು ಟೂರಿಸ್ಟ್ ಪ್ಲೇಸಸ್ಸು ಮುಂದಕ್ಕೆ ಮಾಡ್ತೀವಿ. ಈಗ ದೇವಸ್ಥಾನಗಳನ್ನ ಪ್ರಮುಖವಾಗಿ ಗುರಿಗಿಟ್ಕೊಂಡು KSRTC ಅವರು ಮಾಡಿದ್ದಾರೆ. ಸರ್, ವಯಸ್ಕರಿಗೆ 600, ಮಕ್ಕಳಿಗೆ 450 ರೂಪಾಯಿ ನಿಗದಿ ಮಾಡಿದ್ದೀರಾ. ಸೊ ಇದರಲ್ಲಿ ಏನಾದರೂ ಡಿಸ್ಕೌಂಟ್ ಅಂದರೆ ಈಗ ಅಂಗವಿಕಲರಿಗೆ ಆಗಿರ್ಬೋದು ಅಥವಾ ಮಹಿಳೆಯರಿಗೆ ಆಗಿರ್ಬೋದು, ಈ ರೀತಿ ಏನಾದರೂ ಇದೆಯಾ ಸರ್? ಮಹಿಳೆಯರಿಗೆ ಉಚಿತ ಪ್ರಯಾಣ ಎಲ್ಲ ಕಡೆ ಕೊಟ್ಟಿದ್ದೀವಿ, ಇದರಲ್ಲೆಲ್ಲ ಬರೋದಿಲ್ಲ. ಇದು ಪೇಮೆಂಟ್ ಮಾಡೇ ಹೋಗಬೇಕು. ಸೊ ಜನರು ಇದನ್ನು ಯಾವ ರೀತಿ ಸದುಪಯೋಗ ಮಾಡಬೇಕು? ಯಾಕಂದರೆ ಟೆಂಪಲ್ ಅಂದರೆ ನಿಮಗೆ ಗೊತ್ತು, ಇನ್ನೂ ಬಹಳಷ್ಟು ಜನ ಅಂದರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಸೊ ಆ ಸೀಸನ್ ಬರುತ್ತೆ, ನಾಗದೇವರದ್ದಾಗಿರ್ಬೋದು, ಅಷ್ಟಮಿ ಆಗಿರ್ಬೋದು, ಈ ರೀತಿ ಹಬ್ಬಗಳು ಬರ್ತಾ ಇರುವಂಥದ್ದು. ಸೊ ಜನರಿಗೆ ಏನು ಮೆಸೇಜ್ ಪಾಸ್ ಮಾಡ್ತೀರಾ ಸರ್? ಈಗ ಹಬ್ಬಗಳ ಸಂದರ್ಭದಲ್ಲಿ, ಆಮೇಲೆ ಜಾತ್ರೆಗಳ ಸಂದರ್ಭದಲ್ಲಿ ಮೊದಲಿಂದಲೂ ಕೂಡ ಹೆಚ್ಚುವರಿಯಾಗಿ ಬಸ್ಸುಗಳನ್ನ ಹಾಕ್ತಾಯಿದ್ರು. ಇದು ಪ್ಯಾಕೇಜ್, ಇದು ವಿಶೇಷ ಪ್ಯಾಕೇಜು. ಇದು ವರ್ಷ ಪೂರ್ತಿ ಇರುತ್ತೆ. ಜನರು ಯಾವ ರೀತಿ ಉಪಯೋಗಿಸ್ತಾರೆ? ಈಗ ಬೆಂಗಳೂರಿನವರು BMTC ಅವರು ಮಾಡಿದ್ರಲ್ಲ, ಅತ್ಯಂತ ಹೆಚ್ಚು ಜನ ಇದಕ್ಕೆ ಬರ್ತಾ ಇದ್ದಾರೆ ನಮ್ಮ ಬಸ್ಸುಗಳಿಗೆ. ಅದಕ್ಕೆ ವಾರಕ್ಕೆ 2 ದಿನ ಅಂತಿದ್ದದ್ದು, ರಜಾ ದಿನ ಅಂತಿದ್ದನ್ನು ಈಗ ಇದು ವಾರ ಪೂರ್ತಿ ಮಾಡ್ತಾಯಿದ್ದಾರೆ. ನೋಡೋಣ, ಇದನ್ನು ಈಗ ಪ್ರಾರಂಭ ಮಾಡಿದಾರಲ್ಲ, ಜನ ಬಂದರೆ ಇನ್ನೂ ಹೆಚ್ಚು ಟ್ರಿಪ್ಸು ಮಾಡ್ತಾರೆ. ಇನ್ನೂ ಹೆಚ್ಚು ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥದ್ದನ್ನು ಕೂಡ ಅಲ್ಲಿ ಪ್ರವಾಸ ಹೋಗೋದಕ್ಕೂ ಕೂಡ ಅದು ಕೂಡ ಮಾಡ್ತಾರೆ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್.